ಇದೇ ಮನೆ ಅನಿಸುತ್ತೆ, ಆದರೆ ಯಾರೂ ಕಾಣಿಸ್ತಾ ಇಲ್ವಲ್ಲ. ಸರ್ ಸರ್ ನೀವು ಗೋವಿಂದ ಅವ್ರ ತಂದೆ ಅಲ್ವಾ? ಹೌದಮ್ಮ, ನಿನ್ನೆ ನೀವಿಬ್ಬರು ಮನೆ ಹತ್ರ ಹುಡ್ಕೊಂಡು ಬಂದಿದ್ರಂತೆ. ಇವ್ರು ಗೋವಿಂದ ಅವ್ರ ತಂದೆ ಅಲ್ವಾ? ಹುಡ್ಕೊಂಡು ಮನೆವರೆಗೂ ಬಂದಿದ್ದಾರೆ. ವಿಷಯ ಗೊತ್ತಾಯ್ತೋ ಏನೋ. ಮೊದಲು ಇವ್ರನ್ನ ಇಲ್ಲಿಂದ ಕರೆಸ್ಬೇಕು. ಅಕ್ಕಪಕ್ಕದ ಮನೆಯವ್ರು ನೋಡಿದ್ರೆ ಕಷ್ಟ. ಹ್ಞೂ ಸರ್, ನೀವೇನಿಲ್ಲಿ ನಮ್ಮನ್ನೇ ಹುಡ್ಕೊಂಡು ಬಂದಾಗಿದೆ? ಓ ಆದಿತ್ಯ, ನಿನ್ನೆ ಹುಡ್ಕೊಂಡು ಬಂದಪ್ಪ. ಹೊರಗಡೆ ಹೋಗಿದ್ದೆ ಅಂತ ಕಾಣತ್ತಲ್ವ? ಸ್ವಲ್ಪ ಮಾತಾಡಬೇಕಾಗಿತ್ತು. ಒಳಗಡೆ ಹೋಗೋಣವಾ? ಹಾಂ ಬನ್ನಿ ಬನ್ನಿ. ಅಕ್ಕ, ನಂಗೆ ಸ್ವಲ್ಪ ಹೊರಗಡೆ ಹೋಗ್ಬೇಕಿತ್ತು. ಅದೇ ಅಕ್ಕ, ವಾಷಿಂಗ್ ಮಿಷಿನ್ ರಿಪೇರಿ ಕೊಟ್ಟನಲ್ಲ. ಅದೇ ಅಕ್ಕ, ಅದೇ ವಾಷಿಂಗ್ ಮಿಷಿನ್ ರಿಪೇರಿ ಕೊಟ್ಟಿದ್ನಲ್ಲ, ಅದು ರಿಪೇರಿ ಆಗಿದಂತೆ. ಅದನ್ನು ತಗೊಂಡು ಬರೋಣ ಅಂತ. ಹೇಗೋ ಹೊರಗಡೆ ಹೋಗ್ತೀವಲ್ಲ, ಅಲ್ಲೇ ಕಾಫಿ ಕುಡ್ಕೊಂಡು ಮಾತಾಡ್ಕೊಂಡು ಬರ್ತೀನಿ. ನೀನು ಬಾ, ಲೇಟ್ ಆದರೂ ಪರವಾಗಿಲ್ಲ. ಓ ಹಾಗಾ? ಕರೆಕ್ಟು. ಬಟ್ಟೆಗಳೆಲ್ಲ ಹಾಗೆ ಬಿದ್ದಿದೆ. ಹೋಗಿ ತಗೊಂಡು ಬರೋಣ. ಸರ್ ನೀವು ಹೋಗಿರಿ, ನಾನು ಆಮೇಲೆ ಬರ್ತೀನಿ. ಸರಿನಮ್ಮ, ಆಯಿತು. ಪಾಪ ನನ್ನಿಂದ ನಿಮ್ಮಿಬ್ಬರಿಗೂ ತೊಂದರೆ ಆಯಿತು. ನೀವು ಒಂದು ಕೆಲಸ ಮಾಡಿ, ನೀವು ನಿಮ್ಮ ಕೆಲಸ ಮುಗಿಸ್ಕೊಂಬಿಡಿ, ನಾನು ಆಮೇಲೆ ಬರ್ತೀನಿ. ಅಯ್ಯೋ, ಇದರಲ್ಲಿ ತೊಂದರೆ ಏನು ಬಂತು? ಸ್ವಕಾರ್ಯ ಸ್ವಾಮಿ ಕಾರ್ಯ ಎರಡೂ ಆದಂಗಾಯ್ತು ಅಲ್ವೇನಕ್ಕ? ಬನ್ನಿ ಸರ್, ಬನ್ನಿ. ಅದು ವಾಷಿಂಗ್ ಮಿಷಿನ್ ಫುಲ್ ಕೆಟ್ಟೋಗಿದೆ ಅಂತ ಅವ್ರಿಗೆ ಗೊತ್ತಿಲ್ಲ ತಾನೇ. ಜಾಸ್ತಿ ಕೆಟ್ಟೋಗಿದೆ, ರಿಪೇರಿನೇ ಆಗಲ್ಲ ಅಂದರೆ ಪಾಪ ಬೇಜಾರು ಮಾಡ್ಕೊಳ್ತಾರೆ. ಏನು ಮಾಡೋಕ್ಕಾಗುತ್ತೆ? ಜಾಸ್ತಿ ಕಂಪ್ಲೇಂಟ್ ಮಾಡೋಕ್ಕೆ ಹೋಗ್ಬೇಡ. ಇಲ್ಲ ಅಕ್ಕ, ನೋಡ್ಕೊಂಡಂದ್ರೆ ವಾಷಿಂಗ್ ಮಿಷಿನ್ ಪರಿಸ್ಥಿತಿ ನೋಡ್ಕೊಂಡು ಕಂಪ್ಲೇಂಟ್ ಮಾಡೋಣ ಅಂತ. ನೋಡಪ್ಪ, ಕೆಟ್ಟೋಗಿರೋದನ್ನು ರಿಪೇರ್ ಮಾಡೋದು ತುಂಬ ಕಷ್ಟ. ಅದ್ರ ಬದಲು ಹಾಳಾಗಿ ಹೋಗಲಿ ಅಂದ್ಬಿಟ್ಟು ಹೊಸ ತಗೊಳ್ಳೋದೇ ಮೇಲು. ನೋಡೋಣ ಸರ್, ಕಂಪ್ನಿ ಚೆನ್ನಾಗಿದೆ, ರಿಪೇರಿ ಆದರೂ ಆಗ್ಬೋದಲ್ವಾ? ಹೊರಡೋಣ ಸರ್. ಹೊರಡೋಣ. ಬರ್ತೀನಿ ಅಕ್ಕ. ಬನ್ನಿ ಸರ್, ಕಾಫಿ ಕುತ್ಕೊಂಡು ಮಾತಾಡೋಣ. ಆದಿತ್ಯ, ಕಾಫಿ ಎಲ್ಲ ಏನು ಬೇಡಪ್ಪ, ನಮ್ಗೆ ಸ್ವಲ್ಪ ಹೊರಗಡೆ ಕೆಲಸ ಇದೆ, ಇಲ್ಲ ಮಾತಾಡ. ಹಾಂ ಸರಿ ಸರ್. ನೋಡಪ್ಪ, ನೀನು ನನ್ನ ಮಗ ಇದ್ದ ಹಾಗೆ. ಮಗ ಯಾವತ್ತೂ ಅಪ್ಪನ ಹತ್ರ ಸುಳ್ಳು ಹೇಳಲ್ಲ. ನನಗೆ ನಿಜ ಹೇಳ್ತೀನಿ ಅಂತ ಪ್ರಾಮಿಸ್ ಮಾಡ್ತೀಯಾ? ಪ್ರಾಮಿಸ್ ಮಾಡೋದಕ್ಕಾಗಲ್ಲ, ಆದರೆ ನೀವು ಮಗ ಅಂತ ಒಪ್ಕೊಂಡಿದ್ದೀರಾ. ಏನು ಬೇಕಾದರೂ ಕೇಳಿ, ಎಲ್ಲನೂ ಹೇಳ್ತೀನಿ ಮುಚ್ಚಿಡದೆ. ಆ್ಯಕ್ಚುಲಿ ಬೇಕಂತಲೇ ನಾನು ನಿಮ್ಮ ಮನೆಯಲ್ಲಿ ಕರ್ಕೊಂಡು ಬಂದಿರೋದು. ಯಾಕಂದರೆ ನೀವು ಬಂದಿರೋದು ಗೊತ್ತಾದರೆ ಅಕ್ಕಪಕ್ಕದ ಮನೆಯವರು ಸಂಶಯ ಪಡ್ತಾರೆ. ಅಷ್ಟರ ಮಟ್ಟಿಗೆ ನಿಮ್ಮ ಮಗ ಹೆಸರನ್ನು ಹಾಳು ಮಾಡ್ಕೊಂಡಿದ್ದಾನೆ. ಯಾರ ಹತ್ರನೂ ನಂಬಿಕೆ ಉಳಿಸ್ಕೊಂಡಿಲ್ಲ. ನೀವು ಕೇಳೋ ಮೊದಲೇ ನಾವೆಲ್ಲ ಹೇಳೋಣ ಅಂತ ನಾನು ನಮ್ಮಕ್ಕ ನಿಮ್ಮ ಮನೆ ಹತ್ರ ಬಂದಿದ್ವಿ. ಪಾಪ ಏನೂ ಗೊತ್ತಿಲ್ದಿರೋ ನಿಮಗೆ ನಮ್ಮಿಂದ ಯಾಕೆ ತೊಂದರೆ ಅಂತ ವಾಪಸ್ ಬಂದುಬಿಟ್ವಿ. ಏನು ಬೇಕು ಕೇಳಿ ಗೋವಿಂದ ಬಗ್ಗೆ, ಅವನು ಮೊದಲಿನ ಥರ ಆದರೆ ಸಾಕು. ನೀವು ನನಗೀಗ ಪ್ರಾಮಿಸ್ ಮಾಡಬೇಕು, ಅವ್ರ ವಿಷಯ ಕೇಳಿ ಅಳಲ್ಲ, ಟೆನ್ಷನ್ ಮಾಡ್ಕೊಳ್ಳಲ್ಲ ಅಂತ. ನೀನು ಹೇಳ್ತಾ ಇರೋದು ಕೇಳಿದ್ರೆ ನಂಗೆ ತುಂಬ ಭಯ ಆಗ್ತಾ ಇದೆಯಪ್ಪ. ಉಸಿರಾಡೋಕ್ಕೂ ಕಷ್ಟ ಆಗ್ತಾ ಇದೆ. ನಾನು ಗೋವಿಂದಂಗೆ ಏನೂ ಆಗಿಲ್ಲ ತಾನೇ? ಅವನು ಚೆನ್ನಾಗಿದ್ದಾನೆ ತಾನೆ? ನಮ್ಮನ್ನು ಬಿಟ್ಟೆಲ್ಲೂ ಹೋಗಿಲ್ಲ ತಾನೆ? ಇದಕ್ಕೆ ಹೇಳಿದಂಕಲ್ ಟೆನ್ಷನ್ ಮಾಡ್ಕೋಬೇಡಿ ಅಂತ. ಅವ್ನು ಚೆನ್ನಾಗೇ ಇದ್ದಾನೆ, ಏನೂ ಆಗಿಲ್ಲ, ಚೆನ್ನಾಗೇ ಇದ್ದಾನೆ ಅವನು. ನಾನು ನಂಬಿ, ನನ್ನ ಮೇಲೆ ಅವನು ಚೆನ್ನಾಗಿದ್ದಾನೆ ಅಂಕಲ್. ಅಲ್ಲ ಏನು ಮಾಡೋದು ಆಯ್ತಲ್ಲ. ಮೊದಲು ಹೇಳಿ ಅಲ್ಲೇ ಜೀವ ಬಂದ ಮೊದಲು ಇವ್ರನ್ನ ಇಲ್ಲಿಂದ ಕರ್ಕೊಂಡು ಹೋಗ್ಬೇಕು. ಅದು ಅಕ್ಕಪಕ್ಕದವ್ರು ಗೊತ್ತಾದ್ರೆ, ಅಕ್ಕಪಕ್ಕದ ಮನೆಯವ್ರು ನೋಡಿದ್ರೆ ಕಷ್ಟ. ಅಲ್ಲ ಗೊತ್ತಾದ್ರೆ ಅಕ್ಕಪಕ್ಕದವ್ರು ಗೊತ್ತಾದ್ರೆ, ಹೀಗೆ ಅಕ್ಕಪಕ್ಕದವ್ರು ಗೊತ್ತಾದ್ರೆ ಕಷ್ಟ ಅಂತ ಹೇಳ್ಬಿಟ್ಟು ಗಾಡಿ ಸ್ಟಾರ್ಟ್ ಮಾಡಿ ಹೋಗಿ. ಮತ್ತೆ ಅದು ಲಾಸ್ಟ್ ಇದ್ದು ಅದಲ್ಲ ಅಲ್ವಾ ಅವ್ರ ಹತ್ರ.
ವಿಷಯ ಏನೋ ಗೊತ್ತಾಯ್ತಲ್ಲ, ವಿಷಯ ಗೊತ್ತಾಯ್ತೋ ಏನೋ. ಇಲ್ಲಿ ನೋಡಿ ಆಫ್ ಮಾಡೋವಾಗ ಎಲ್ಲೆಲ್ಲ ಕೈ ಹಾಕ್ಬಿಡಿ, ನೋಡ್ಬೋದಲ್ಲ ರಿಯಲ್ ನೋಡಲ್ವಾ, ರಿಯಲ್ ಏನಿರುತ್ತೆ ಹಂಗೆ. ವಿಷಯ ಗೊತ್ತಾಯ್ತೋ ಏನೋ, ವಿಷಯ ಗೊತ್ತಾಯ್ತು. ರೆಡಿ, ನೋಡ್ತಾ ಇರಿ ಹಿಂಗೆ ಈ ಕಡೆ ಆ್ಯಕ್ಷನ್. ಓ ಸರ್, ನೀವು ನಮ್ಮನೆ ಹಿಡ್ಕೊಂಡು ಬಂದಿರೋ ಇದೆ ಆ ಥರ ಆದಿತ್ಯ ನಿನ್ನೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನಿನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಹೊರಗಡೆ ಹೋಗಿದ್ಯಾ? ಹೊರಗಡೆ ಬಂದ್ಯಾ? ಸ್ವಲ್ಪ ಮಾತಾಡಬೇಕಾಗಿತ್ತು. ಹೊರಗೆ ಹೋಗೋಣ. ಅದು ಸ್ವಲ್ಪ ಒಳಗೆ ಹೋಗೋಣ. ಆ ಥರ ಅಂದರೆ ಒಳಗಡೆ ಬನ್ನಿ. ಅಕ್ಕ ನಂಗೆ ಸ್ವಲ್ಪ ಹೊರಗಡೆ ಹೋಗ್ಬೇಕಿತ್ತು. ಅದೇ ವಾಷಿಂಗ್ ಮಿಷಿನ್ ರಿಪೇರಿ ಕೊಟ್ಟಿದ್ದೆ. ಅದು ಸ್ವಲ್ಪ ಡೌನ್ ಮಾಡ್ತಾರೆ ಇಬ್ರು ಸರ್, 2 ಶಾರ್ಟ್ ಅದು. ರೋಲಿಂಗ್. ಆ್ಯಕ್ಷನ್. ಅಕ್ಕ ಅಲ್ಲ ಹಾಲ ಬನ್ನಿ 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 ಸರ್ ನೀವು ನೋಡಿ ಕೀ ಕೊಡಿ, ಒಳಗಡೆ ಕೂತ್ಕೊಂಡು ಮಾತಾಡೋಣವಾ? ಒಳಗಡೆ ಕೂತ್ಕೊಂಡು ಮಾತಾಡೋಣ. ರೆಡಿ ರೋಲಿಂಗ್. ಬನ್ನಿ ಒಳಗಡೆ ಕೂತ್ಕೊಂಡು ವಾಷಿಂಗ್ ಮಿಷಿನ್. ಅದೇ ಅಕ್ಕ ವಾಷಿಂಗ್ ಮಿಷಿನ್ ರಿಪೇರಿ ಮಾಡಕ. ವಾಷಿಂಗ್ ಮಿಷಿನ್ ಅದೇ ಅಕ್ಕ ವಾಷಿಂಗ್ ಮಿಷಿನ್ ರಿಪೇರಿ ಮಾಡಕಂತ ಕೊಟ್ಟಿದ್ನಲ್ಲ, ಅದನ್ನ ಅದನ್ನ ತಗೊಂಬರೋಣ, ರಿಪೇರಿ ಆಗಿದೆ. ಅದನ್ನ ತಗೊಂಬರೋಣ, ರಿಪೇರಿ ಆಗಿದೆ. ಅದನ್ನ ತರೋಣ, ರಿಪೇರಿ ಅಲ್ಲ ಆಗಿದೆ. ಅದು ಎರಡೆರಡು ಕಟ್ ಅದನ್ನ ತರೋಣ, ರಿಪೇರಿ ಆಗಿದೆ. ಅದನ್ನ ತರೋಣ, ರಿಪೇರಿ ಆಗಿದೆ ಅಂತ. ಅದನ್ನ ರಿಪೇರಿ ಆಗಿದೆ ಅಂತೆ. ರಿಪೇರಿ ಆಗಿದೆ ಅಂತೆ, ಅದಕ್ಕೆ ತರೋಣ ಅಂತ ತರಣ ರಿಪೇರಿ ಆಗಿದೆ ಅಂತ ಫೋನ್ ಮಾಡಿದ್ರು. ತರೋಣ ರಿಪೇರಿ ಆಗಿದೆ ಅಂತ ಫೋನ್ ಮಾಡಿದ್ರು. ಎರಡು ಕೊಡ್ಬೇಡಿ, ರಿಪೇರಿ ಆಗಿದೆ ಅಂತ ಫೋನ್ ಮಾಡಿದ್ರು. ರಿಪೇರಿ ಆಗಿದೆ ಅಂತ ಫೋನ್ ಮಾಡಿದ್ರು. ರಿಪೇರಿ ಆಗಿದೆ ಅಂತ ಫೋನ್ ಮಾಡಿದ್ರು. ಹೇಗೆ ಹೊರಗಡೆ ಹೋಗ್ತಾ ಇದೀವಿ? ಬೇಗ ಹೊರಗಡೆ ಹೋಗ್ತೀನಿ, ಹೋಟ್ಲಲ್ಲಿ ಟೀನೋ ಕಾಫಿನೋ ಕುಟ್ಕೊಂಡು ಮಾತಾಡ್ಕೊಂಡು ಬರ್ತೀನಿ. ನೀನು ಬಾ, ಲೇಟ್ ಆದ್ರೂ ಪರವಾಗಿಲ್ಲ. ನೀನು ಬಾ, ನೀನು ಬಾ, ಲೇಟ್ ಆದ್ರೂ ಪರವಾಗಿಲ್ಲ. ಆ ಥರ ಸರ್. ಫಸ್ಟ್ ಮಾತ್ರ 2 ಒಂದು ಅವ್ರ ಡೈಲಾಗು ವಾಷಿಂಗ್ ಮಿಷಿನ್ ರಿಪೇರಿ, ಇವರು ನೋಡೋದು ಕಣ್ಣು ಹೊಡಿಯೋದು, ಮತ್ತೆ ನೆಕ್ಸ್ಟ್ ಡೈಲಾಗು ಒಂದು ಮಾತ್ರ ಲೈನ್ ಹೇಳಿ ನೀವು. ಅದೇ ವಾಷಿಂಗ್ ಮಿಷಿನ್ ತರಕ್ಕೆ ಅಂತ. ಆಮೇಲೆ ಫಸ್ಟ್ ನನ್ನ ನೋಡಿ ಅದೇ ವಾಷಿಂಗ್ ಮಿಷಿನ್ ರಿಪೇರಿ ಬರ್ತಲ್ಲ ಇಷ್ಟೇ ಇವಾಗ ಕಣ್ಣು ನೋಡಿ ಇವಾಗ ಸರ್. ಅದೊಂದು ಲೈನ್ ಅವ್ರು ಅವಾಗ ಮಿಕ ನೋಡ್ತಾರೆ, ಹಿಂಗಂತಾರೆ. ಅದು ಆಮೇಲೆ ಅದು ಕಟ್ಟಿರುತ್ತೆ, ಇಲ್ಲಾಂದ್ರೆ ನೀವು ಜನರಿಗೆ ಹೆಂಗೆ ತೋರಿಸೋದು? ವಾಷಿಂಗ್ ಮಿಷಿನ್ ರಿಪೇರಿ ಅಲ್ಲ ರೆಡಿ ಒನ್ ಮೋರ್ ಆಕ್ಷನ್. ಆ ವಾಷಿಂಗ್ ಮಿಷಿನ್ ಬೇಡ, ವಾಷಿಂಗ್ ಮಿಷಿನ್ ಅದೇ ಅಕ್ಕ ವಾಷಿಂಗ್ ಮಿಷಿನ್ ರಿಪೇರಿ ಕೊಟ್ಟು. ರೆಡಿ ಆಕ್ಷನ್. ಅದೇ ಅಕ್ಕ ವಾಷಿಂಗ್ ಮಿಷಿನ್ ರಿಪೇರಿ ರೆಡಿ ಅಲ್ಲ. ಹಾಗೆ ಹೋಟ್ಲಲ್ಲಿ ಕಾಫಿ ಎಲ್ಲಿದ್ದಾರೆ ಅವರು? ಎಲ್ಲಿ ನೋಡ್ತಿದ್ದೀರಾ ನೀವು? ಇಲ್ಲಿದ್ದಾರೆ. ಹಂಗೆಲ್ಲ ನೋಡ್ಬಿಡಿ. ಮಂಜು ಕೈ ನಿಮಗೆ ತೊಂದರೆ ಬೇಕಾದ್ರೆ ನಾನು ಅಲ್ಲ, ನೀವು ಕೆಲಸ ಮುಗಿಸ್ಕೊಂಬಿಡಿ, ಬೇಕಾದ್ರೆ ನಾನು ಆಮೇಲೆ ನಿಮ್ಮ ಮನೆಗೆ ಬರ್ತೀನಿ. ಸರಿನಮ್ಮ? ಸರಿನಮ್ಮ. ಅಲ್ಲ ಸುಮ್ಮನೆ ನನ್ನಿಂದ ನಿಮ್ಮಿಬ್ಬರಿಗೂ ತೊಂದರೆ ಅಲ್ಲ. ನೀವು ಬೇಕಾದ್ರೆ ಕೆಲಸ ಅಲ್ಲ, ನೀವು ಕೆಲಸ ಮುಗಿಸ್ಕೊಂಬಿಡಿ, ನಾನು ಆಮೇಲೆ ಬರ್ತೀನಿ. ಹಾಂ ಓಕೆ. ಇದರಲ್ಲಿ ತೊಂದರೆ ಏನು ಬಂತು? ಸ್ವಕಾರ್ಯ ಸ್ವಾಮಿ ಕಾರ್ಯ ಎರಡೂ ಎರಡು ಆದಂಗಾಯ್ತು. ಎರಡೂ ಆದಂಗಾಯ್ತು. ಬನ್ನಿ ಅಲ್ವಾ ಅಕ್ಕ? ಅಲ್ವಾ ಅಕ್ಕ? ಬನ್ನಿ ಹೀಗೆ ಈ ಕಡೆ ಬನ್ನಿ ಸರ್. ಬನ್ನಿ ಸರ್, ಅಷ್ಟೇ ಬನ್ನಿ ಸರ್. ಒಂದ್ಸರಿ ಮಾಡಿ. ಅಯ್ಯೋ, ಇದ್ರಲ್ಲಿ ತೊಂದರೆ ಏನು ಬಂತು? ಸ್ವಕಾರ್ಯ ಸ್ವಾಮಿ ಕಾರ್ಯ. ಅದು ಫಾಸ್ಟಲ್ಲಿ ಸ್ವಕಾರ್ಯ ಸ್ವಾಮಿ ಕಾರ್ಯ. ಸ್ವಕಾರ್ಯ ಸ್ವಾಮಿ ಕಾರ್ಯ ಎರಡೂ ಆದಂಗಾಯ್ತು ಅಲ್ವನಕ್ಕ? ಅಲ್ಲ ಆದಿತ್ಯ ಹಂಗನಿ ಅಲ್ಲ ಆದಿತ್ಯ, ವಾಷಿಂಗ್ ಮಿಷಿನ್ ಫುಲ್ ಕೆಟ್ಟೋಗಿದೆ ಅಂತ ಅವ್ರಿಗೆ ಹೇಳಿಲ್ಲ ತಾನೇ? ಅಲ್ಲ ಮತ್ತೆ ಗೊತ್ತಾದ್ರೆ ರಿಪೇರಿನೇ ಆಗಲ್ಲ. ಅಲ್ಲ ಗೊತ್ತಾದ್ರೆ ಆಮೇಲೆ ರಿಪೇರಿನೇ ಆಗಲ್ಲ. ಅದು ಸುಮ್ಮನೆ ಹಿಂಗೆ ಮಂಜು ಸುಮ್ಮನೆ ಬೇಜಾರು ಮಾಡ್ಕೋತಾರೆ. ಜಾಸ್ತಿ ಕಂಪ್ಲೇಂಟ್ ಮಾಡಬೇಡ. ಏನು ಮಾಡೋಕ್ಕಾಗತ್ತೆ ಪಾಪ. ಏನು ಕೆಟ್ಟೋಗಿದೆ ಅಂತ ಅವ್ರಿಗೆ ಹೇಳಿಲ್ಲ ತಾನೇ? ವಾಷಿಂಗ್ ಮಿಷಿನು ಫುಲ್ ಕೆಟ್ಟೋಗಿದೆ ಅಂತ ಅವ್ರಿಗೆ ಹೇಳಿಲ್ಲ ತಾನೇ? ಕೆಟ್ಟೋಗಿದೆ ಅಂತ ಗೊತ್ತಾದ್ರೆ ಪಾಪ ಬೇಜಾರು ಮಾಡ್ಕೋತಾರೆ. ವಾಷಿಂಗ್ ಮಿಷಿನ್ ಫುಲ್ ಕೆಟ್ಟೋಗಿದೆ ಅಂತ ಅವ್ರಿಗೆ ಹೇಳಿಲ್ಲ ತಾನೇ? ವಾಷಿಂಗ್ ಮಿಷಿನು ಕೆಟ್ಟೋಗಿದೆ ಅಂತ ವಾಷಿಂಗ್ ಮಿಷಿನ್ ಫುಲ್ ಕೆಟ್ಟೋಗಿದೆ ಅಂತ ಅವ್ರಿಗೆ ಹೇಳಿಲ್ಲ ತಾನೇ? ಇಲ್ಲ ಅಕ್ಕ, ನೋಡ್ಕೊಂಡಂದ್ರೆ ವಾಷಿಂಗ್ ಮಿಷಿನ್ ಪರಿಸ್ಥಿತಿ ನೀವು ಅವ್ರಿಗೆಲ್ಲ ಕೈಯಲ್ಲೆಲ್ಲ ಹೇಳ್ಬೇಡಿ, ಎಲ್ಲಿದ್ದಾರೆ ಇಲ್ಲಕ್ಕ, ಇಲ್ಲಿಂದ ಹಿಂಗೆ ಬರಬೇಕು ಅವ್ರ ಬಗ್ಗೆನೇ ಆಕ್ಷನ್. ಇಲ್ಲಕ್ಕ ಅದು ಅವರೇ ರೆಡಿ ಆಕ್ಷನ್. ಇಲ್ಲ ಕಾಫಿ ಎಲ್ಲ ಏನು ಬೇಡಪ್ಪ, ನನಗೆ ಸ್ವಲ್ಪ ಹೊರಗಡೆ ಕೆಲಸ ಇದೆ, ಇಲ್ಲೇ ಮಾತಾಡ. ಸರಿ ಪ್ರಾಮಿಸ್ ಮಾಡು. ಅವ್ರ ಮುಂದೆ ಬಂದು ಒಂದು ಪ್ರೀತಿಯಿಂದ ಬನ್ನಿ ಸರ್. ಇವಾಗ ಬಂದು ಒಂದು ನಿಂತು ಒಂದು ಕೈ ತಗೊಂಡು ಆಮೇಲೆ ಹೇಳಿ ಒಂದ್ಸರಿ ಮಾನಿಟರ್ ನೋಡ್ತಾ ಇರಿ. ಆಮೇಲೆ ಆ್ಯಕ್ಷನ್. ನೋಡಪ್ಪ, ಅಲ್ಲ ಫಸ್ಟ್ ಪ್ರೀತಿಯಿಂದ ಒಂದು ಕೈ ಎತ್ತಿಬಿಡಿ, ಒಂದು ಕೈ ಎತ್ತಿ ಡೈಲಾಗ್ ಹೇಳ್ಬಿಡಿ. ಒಂದ್ಸರಿ ಬನ್ನಿ ಆ್ಯಕ್ಷನ್. ಅಲ್ಲ ಅವರನ್ನೇ ನೋಡ್ಕೊಂಡು ಆ ಸೆಂಟಿಮೆಂಟಲ್ಲಿ ಬನ್ನಿ ನಿಂತ್ಕೊಳ್ಳಿ. ಈಗ ನನ್ನ ಕೈ ಎತ್ತಿ. ನೋಡಪ್ಪ, ನೀನು ನನ್ನ ಮಗ ಇದ್ದ,
ಮಗ ಯಾವತ್ತೂ ಅಪ್ಪನ ಹತ್ರ ಸುಳ್ಳು ಹೇಳಲ್ಲ. ನನಗೆ ನಿಜ ನೀವು ಬಂದು ಏನು ಮಾಡಿ ಗೊತ್ತಾ, ಇಲ್ಲಿ ಓಕೆ ನಾವು ಮ್ಯೂಸಿಕ್ ಹಾಕೋಣ, ಫಸ್ಟ್ ಬಂದು ನಿಂತ್ಕೊಳ್ಳಿ, ಅವನನ್ನು ನೋಡಿ ಸಡನ್ನಾಗಿ ಅವ್ನ ಕೈ ಎತ್ತಿ, ಅವ್ನಿಗೆ ಗೊತ್ತಾಗಬಾರ್ದು. ಒಂದ್ಸರಿ ಬನ್ನಿ, ಆ್ಯಕ್ಷನ್ ನೋಡ್ಕೊಂಡು ಬನ್ನಿ ಮ್ಯೂಸಿಕ್ ಬಿಟ್ಟು ನಿಂತ್ಕೊಳ್ಳಿ. ಅಲ್ಲ ನಿಂತ್ಕೊಳ್ಳಿ, ಇವಾಗ ನಿಂತ್ಕೊಂಡ ತಕ್ಷಣ ಒಂದ್ಸರಿ ನೋಡಿ ಸರ್ ನನಗೆ ಸರ್ ನಗಬೇಡಿ, ಅವನು ಮಗನ ಥರ ಕಾಣ್ತಾ ಇದ್ದಾನೆ. ಈಗ ಹಾಂ ನಗಬೇಡಿ ಸರ್, ನೋಡಪ್ಪ, ನೀನು ನನ್ನ ಮಗ ಇದ್ದ. ಸರ್ ಇಲ್ಲ ಸೆಂಟಿಮೆಂಟ್ ನೋಡಪ್ಪ, ನೀವು ನನ್ನ ಮಗ ಇದ್ದಾನೆ. ನೋಡಪ್ಪ, ನನ್ನ ಮಗ ಸರ್ ಇದ್ದ. ಕೈ ಒಂಚೂರು ಇಲ್ಲಿ ಹಿಡ್ಕೊಳ್ಳಿ ಸರ್, ಫ್ರೇಮಿಗೆ ಬರಲಿ ನೋಡೋಣ. ಇನ್ನೊಂಚೂರು ಮೇಲೆ ಸರ್ ಇನ್ನೊಂಚೂರು ಮೇಲೆ, ಹಾಂ ಅಲ್ಲಿ ಸ್ವಲ್ಪ ಕೆಳಗೆ ಸರ್ ನಿಮ್ಮ ಅಲ್ಲಿ ಸ್ವಲ್ಪ ಮೇಲೆ ಎತ್ಬೋದು ಸರ್. ಅಲ್ಲಿ ಬೇಕು, ಅಲ್ಲಿ ಸರ್ ರೆಡಿ. ಈಗ ಕಟ್ಟಿಂಗ್ ತಗೊಳ್ಳೋಣ, ಫಸ್ಟ್ ಕಟ್ಟಿಂಗ್ ತಗೊಳ್ಳೋಣ ಇಲ್ಲಿವರೆಗೂ, ಅದಾದಮೇಲೆ ಒಂದು ಶಾರ್ಟ್ ಫುಲ್ ತಗೊಳ್ಳೋಣ. ಅದು ಅದಕ್ಕೆ ಹಾಕೋಕ್ಕೆ ಇದು ಕಟ್ ವೈಸ್ ಅವ್ರದ್ದು ಫೇಸು ಬರಬೇಕಲ್ವ. ಈಗ ಎಷ್ಟು ಹೇಳಿದ್ರು ಅಷ್ಟು ಹೇಳಿ, ಅಕ್ಕಪಕ್ಕದವ್ರ ಮನೆ ಬಿಟ್ಟು ಅಲ್ಲಿವರೆಗೂ. ರೆಡಿ ಅಲ್ಲ? ಸರಿ ಮಾಡಿ ಮಾಡ್ತೀರಾ? ರೆಡಿ, ಆ್ಯಕ್ಷನ್. ಆ್ಯಕ್ಷನ್ ಅಲ್ಲ, ಕೈ ನೋಡಬೇಕು ಫಸ್ಟ್, ನೋಡ್ತಾ ಇರಿ. ಆ್ಯಕ್ಷನ್. ನೀವು ನಿಮ್ಮ ಮಗ ಗೋವಿಂದ್ ಬಗ್ಗೆ ಮಾತಾಡ್ತಿದ್ದೀರಲ್ವಾ? ಹಿಂಗೆ ನೋಡಿ, ಯಾಕೆಂದ್ರೆ ನೀವು ಮನೆ ಹತ್ರ ಬಂದಿರೋದು ಗೊತ್ತಾದ್ರೆ ಯಾಕಂದ್ರೆ ನೀವು ಮನೆ ಹತ್ರ ಬಂದಿರೋದು ಗೊತ್ತಾದ್ರೆ ಸುಮ್ಮನೆ ಸಂಶಯ ಪಡ್ತಾರೆ. ಅಕ್ಕಪಕ್ಕದ ಮನೆಯವ್ರಿಗೆಲ್ಲ ಸಂಶಯ ಬರುತ್ತೆ. ಆ್ಯಕ್ಷನ್. ನಾವು ಕೇಳೋ ಮೊದಲೇ ನೀವು ಒಂದು ನಿಮಿಷ, ಆ್ಯಕ್ಷನ್. ನಾವು ಆ್ಯಕ್ಷನ್. ಅಳ್ಬಾರ್ದು ಅಂತ, ಟೆನ್ಷನ್ ಮಾಡ್ಕೋಬಾರ್ದು, ಅಳ್ಬಾರ್ದು ಅಂತ, ಟೆನ್ಷನ್ ಮಾಡ್ಕೋಬಾರ್ದು, ಅಳ್ಬಾರ್ದು ಅಂತ. ಅದು ಪ್ರೀತಿನ. ಆದ್ರೆ ಅಂಕಲ್ ಈಗ ನೀವು ನನಗೆ ಪ್ರಾಮಿಸ್ ಮಾಡಿ. ಆದ್ರೆ ಅಂಕಲ್ ಈಗ ನೀವು ನಂಗೆ ಪ್ರಾಮಿಸ್ ಮಾಡಬೇಕು. ಚೆನ್ನಾಗೇ ಇದ್ದಾನೆ ಅಷ್ಟೇ. ನೋಡಿ ಇದಕ್ಕೆ ನಾನು ಹೇಳಿದ್ದು ನೋಡಿ, ಇದಕ್ಕೆ ನೀವು ಟೆನ್ಷನ್ ಮಾಡ್ಕೋಬಾರ್ದು ಅಂತ. ನೋಡಿ ಅಂಕಲ್, ಇದಕ್ಕೆ ನಾನು ಹೇಳಿದ್ದು ನೀವು ಟೆನ್ಷನ್ ಮಾಡ್ಕೋಬಾರ್ದು ಅಂತ. ನೋಡಿ ಅಂಕಲ್, ಇದಕ್ಕೆ ನಾನು ಹೇಳಿದ್ದು ನೀವು ಟೆನ್ಷನ್ ಮಾಡ್ಕೋಬಾರ್ದು. ನಿಮ್ಮ ಮಗನಿಗೆ ಏನೂ ಆಗಿಲ್ಲ, ನಿಮ್ಮ ಮಗನಿಗೆ ಏನು ಚೆನ್ನಾಗೇ ಇದ್ದಾನೆ. ನೀನು ಹೇಳ್ತಿರೋ ಕೇಳಿದ್ರೆ ನನಗೆ ಯಾಕೋ ಭಯ ಆಗ್ತಿದೆ, ಉಸಿರಾಡೋಕ್ಕೂ ಕಷ್ಟ ಆಗ್ತಾ ಇದೆ. ನನ್ನ ಮಗನಿಗೆ ಯಾವ ತೊಂದರೆನೂ ಇಲ್ಲ ತಾನೆ, ಅವ್ನು ನಮ್ಮನ್ನು ಬಿಟ್ಟು ಹೋಗಲ್ಲ ತಾನೆ. ಅವನಿಗೆ ಏನಾದರೂ ಆದರೆ ನಮಗೆ ನೋಡಿ ಅಂಕಲ್ ಇದಕ್ಕೆ ಹೇಳಿದ್ದು ನೀವು ಟೆನ್ಷನ್ ಮಾಡ್ಕೋಬಾರ್ದು ಅಂತ. ಅವನಿಗೇನು ಆಗಿಲ್ಲ, ಚೆನ್ನಾಗೇ ಚೆನ್ನಾಗೇ ಇದ್ದಾನೆ. ಕೊಡಿ ಕ್ಯೂ ಕೊಡಿ, ಟೂ ಶಾರ್ಟು ಸ್ವಲ್ಪ ಟರ್ನ್ ಆಗಿ ಕ್ಯಾಮ್ರಾಗೆ, ಟೂ ಶಾರ್ಟು ಸ್ವಲ್ಪ ಹಾಕೋದು. ಈಗ ಹೇಳಿ. ಆದರೆ ನೀವೀಗ ನನಗೆ ಪ್ರಾಮಿಸ್ ಮಾಡಬೇಕು, ಅವನ ವಿಷಯ ಕೇಳಿ ಟೆನ್ಷನ್ ಮಾಡ್ಕೊಳ್ಳಲ್ಲ, ಅಳಲ್ಲ ಅಂತ. ಅಲ್ಲಿ ಹೇಳೋದು ಕೇಳಿದ್ರೆ ನನಗೆ ಯಾಕೋ ತುಂಬ ಭಯ ಆಗ್ತಿದೆಯಪ್ಪ, ನನಗೆ ಉಸಿರಾಡೋದು ಕಷ್ಟ ಆಗ್ತದೆ. ಅಲ್ಲ ಸರ್, ಅದು ನೀವು ತಗೊಳ್ಳಿ. ಕೇಳಿದ್ರೆ ನನಗೆ ಯಾಕೋ ಭಯ ಆಗ್ತಿದೆಪ್ಪ. ಇದಕ್ಕೆ ಹೇಳಿದ್ದು ಟೆನ್ಷನ್ ಅಲ್ಲ ಇಲ್ಲ ಅಲ್ಲಿಂದಲೇ ನನಗೆ ಯಾಕೋ ಸಾಕು ಕಷ್ಟ ಆಗ್ತಿದೆ ಅಂತ ತಗೊಳ್ಳಿ. ಎರಡನೇದು ಅಲ್ಲ ತಾನೆ, ಅವನಿಗೆ ಏನಾದರೂ ಆದರೆ ಅಂಕಲ್ ಇದಕ್ಕೆ ನಾನು ಹೇಳಿದ್ದು, ಅಲ್ಲೇ ಬರ್ಬೇಕು. ಇದಕ್ಕೆ ನಾನು ನಿಮ್ಗೆ ಹೇಳಿ ಅಂಕಲ್ ಇದಕ್ಕೆ ನಾನು ನಿಮ್ಗೆ ಹೇಳಿದ್ದು. ಇಷ್ಟು ಬನ್ನಿ, ಪರವಾಗಿಲ್ಲ, ಇಷ್ಟು ಬನ್ನಿ. ಅಂಕಲ್ ಇದಕ್ಕೆ ನಾನು ಹೇಳಿದ್ದು ಟೆನ್ಷನ್ ಮಾಡ್ಕೋಬೇಡಿ ಅಂತ. ಸರಿ ಸರ್, ಸ್ವಲ್ಪ ಲಿಪ್ ಓಪನ್ ಇರಲಿ ಸರ್. ಆಲ್ರೆಡಿ ನೀನು ಹೇಳೋದು ಸರ್ ಸ್ವಲ್ಪ ರಿಯಾಕ್ಷನ್ ಕೊಡಿ, ಸ್ವಲ್ಪ ನಡುಗಲಿ ಸರ್ ಕೈ ಇದೆಲ್ಲ. ರೆಡಿ, ಸ್ವಲ್ಪ ಶೇಕ್ ಆಗಲಿ, ನೋಡ್ತಾ ಇರಿ. ಎರಡು ಗಾಡಿ ಎಲ್ಲ ಹೇಳ್ತೀನಿ. ಒಂದು ರೆಡಿ ಸೈಕಲ್ ಹೊಡಿಬೇಡಿ ಪ್ಲೀಸ್. ರೆಡಿ, ಆ್ಯಕ್ಷನ್. ಫಸ್ಟ್ ಡ್ರೈವರ್ ನೀವು ನಿಮ್ಮ ಮಗ ಗೋವಿಂದ್ ಬಗ್ಗೆ ಹೇಳ್ತಿರಲ್ವಾ? ಪ್ರಾಮಿಸ್ ಮಾಡೋಕ್ಕಾಗಲ್ಲ, ಆದರೆ ನನ್ನ ಮಗ ಅಂತ ಒಪ್ಕೊಂಡಿದ್ದೀರಾ. ಏನು ಬೇಕಾದ್ರೂ ಕೇಳಿ, ಎಲ್ಲ ಹೇಳ್ತೀನಿ, ಯಾವುದು ಮುಚ್ಚಿರಲ್ಲ. ಆ್ಯಕ್ಚುಲಿ ನಿಮ್ಮನ್ನು ಬೇಕಂತ ಇಲ್ಲಿ ಕರ್ಕೊಂಡು ಬಂದೆ, ಯಾಕಂದರೆ ನೀವು ಬಂದಿರೋದು ನೋಡಿದರೆ ಮನೆ ಅಕ್ಕಪಕ್ಕದವರು ರೆಡಿ ಕಾಣೋ, ಚೆನ್ನಾಗಿ ಮಾಡಿ. ರೆಡಿ